ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಎಲ್ರಿಗೂ ಇಷ್ಟ ಆಗುವಂಥ ಡಾಬಾ ಸ್ಟೈಲ್ ಪನ್ನೀರ್ ಬುರ್ಜಿ. ಅತಿ ಕಡಿಮೆ ಸಮಯದಲ್ಲಿ ಅಷ್ಟೇ ರುಚಿಯಾಗಿ ಮಾಡ್ಕೋಬಹುದು. ಮಕ್ಕಳ ಲಂಚ್ ಬಾಕ್ಸ್ಗಂತೂ ಇದೊಂದು ಬೆಸ್ಟ್ ರೆಸಿಪಿ. ಈ ಸುಲಭವಾದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ? ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋಂಥ ಸಾಮಗ್ರಿಗಳು. ನಾನಿಲ್ಲಿ 2 ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. 200 ಗ್ರಾಮಷ್ಟು ಪನ್ನೀರನ್ನು ಕೈಯಲ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಅರ್ಧ ಸ್ವೀಟ್ ಕಾರ್ನ್ನ ಬಿಡಿಸಿಟ್ಕೊಂಡಿದ್ದೀನಿ. 2 ಟೊಮೆಟೊ ಸಣ್ಣಗೆ ಹಚ್ಚಿಟ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬಟಾಣಿ, ನಮ್ಮ ಮನೇಲಿ ಬಟಾಣಿ ಇತ್ತು, ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಬೇಯಿಸಿಟ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಕೊನೆಯಲ್ಲಿ ಉದುರಿಸೋದಕ್ಕೆ ಕೊತ್ತಂಬರಿ ಸೊಪ್ಪು. ಮೊದಲು ಬಾಣಲೆಗೆ ಸ್ವಲ್ಪ ಎಣ್ಣೆ, ಮಸ್ಟರ್ಡ್ ಆಯಿಲ್ ಆದ್ರಂತೂ ಇನ್ನು ಗ್ರೇವಿ ರುಚಿ ತುಂಬ ಚೆನ್ನಾಗಾಗುತ್ತೆ. 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ನಂತರ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಆಮೇಲೆ ಹಚ್ಚಿರೋವಂಥ ಈರುಳ್ಳಿ ಸಹಿತ ಇದ್ರ ಜೊತೆಗೇ ಹಾಕಿ ಸ್ವಲ್ಪ ಅದು ಕಂದು ಬಣ್ಣ ಬರೋ ತನಕ ಬಾಡಿಸ್ಕೊಳ್ಳೋಣ. ನಂತರ ಈಗ ನೀವು ಹಸಿಮೆಣಸಿನ್ಕಾಯಿ, ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಇದಕ್ಕೆ ಸೇರಿಸ್ಕೊಳ್ಳಿ. ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ, 1 ಟೀ ಸ್ಪೂನ್ನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕಿ ಬಾಡಿಸಿ ಇದನ್ನು ಒಂದು 5 ನಿಮಿಷಗಳ ಕಾಲ ಮಸಾಲೆಯೆಲ್ಲ ಹೊಂದ್ಕೊಳ್ಳಿ ಅಂತ ಮುಚ್ಚಿಟ್ಬಿಡೋಣ. ಬಟಾಣಿನ ಬೇಯಿಸ್ಕೊಂಡಿದ್ದೆ, ಹಾಗಾಗಿ ಇದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕ್ಯಾಪ್ಸಿಕಮ್ಮು ಬೇಗ ಆಗೋದ್ರಿಂದ ಕ್ಯಾಪ್ಸಿಕಮ್ ಈಗ ಸೇರಿಸೋಣ. ಮತ್ತು ಟೊಮೆಟೊನು ಸೇರಿಸ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು 5 ನಿಮಿಷಗಳ ಕಾಲ ಅದನ್ನು ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋದಕ್ಕೆ ಮುಚ್ಚಿಟ್ಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮಕ್ಳಿಗಂತೂ ಈ ಕಲರ್ಫುಲ್ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಈಗ ನಾವಿದಕ್ಕೆ ಪುಡಿ ಮಾಡಿ ಇಟ್ಟಿರುವಂತಹ ಪನ್ನೀರನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ತನಕ ನಾನು ಉಪ್ಪು ಸೇರಿಸಿರಲಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ 1 ಟೀ ಸ್ಪೂನ್ನಷ್ಟು ಗರಂ ಮಸಾಲೆ ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಕಡೆಯಲ್ಲಿ ಹಾಕೋದ್ರಿಂದ ಗರಂ ಮಸಾಲೆಯ ಘಮ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲವನ್ನು ಸೇರಿಸ್ಕೊಂಡು ಒಂದು 2 ರಿಂದ 3 ನಿಮಿಷಗಳ ಕಾಲ ಸಣ್ಣ ಉರಿಲಿ ಬೇಯಲಿಕ್ಕೆ ಬಿಟ್ಬಿಡೋಣ. 2 ರಿಂದ 3 ನಿಮಿಷ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಿಮ್ಮ ಪೌಷ್ಟಿಕವಾದ ರುಚಿಯಾದ ಪನ್ನೀರ್ ಬುರ್ಜಿ ವಿತ್ ಕಲರ್ಫುಲ್ ವೆಜಿಟೇಬಲ್ಸ್ ಸವಿಯಲು ಸಿದ್ಧ. ಇದು ರೊಟ್ಟಿ, ಚಪಾತಿ ಅಥವಾ ಬ್ರೆಡ್ ಜೊತೆ ಸವಿಯೋದಕ್ಕೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಸೂಪರ್ ಆಗಿರೋ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.